ಈ ಚಾರ್ಟ್ ಸ್ವಲ್ಪ ನೋಡಿ. ಈ ಚಾರ್ಟಲ್ಲಿ ಪ್ರೈಸ್ ಎಲ್ಲಿದೆ? ಇದರಲ್ಲಿ RSI ಇದೆ, ಸ್ಟೊಕ್ಯಾಸ್ಟಿಕ್ಸ್ ಇದೆ, MACD ಇದೆ, ಇಚಿಮೊಕು ಕ್ಲೌಡ್ ಇದೆ. ಆದರೆ ಇದರಲ್ಲಿ ಕ್ಯಾಂಡಲ್ ಮಾತ್ರ ಕಾಣಿಸ್ತಾ ಇಲ್ಲ. ಇವಾಗ ಇದೇ ಥರ ನಿಮ್ಮ ಚಾರ್ಟಲ್ಲೂ ನನ್ನಿಂದ ಕಾನ್ಫಿಡೆಂಟ್ ಆಗಿ ಹೇಳೋಕ್ಕಾಗತ್ತೆ 90% ಆಫ್ ದ ಟ್ರೇಡರ್ಸ್ ಈ ಥರ ಇಟ್ಕೊಂಡಿರೋ ಲಾಸೇ ಮಾಡ್ಕೊತಾ ಇದ್ದಾರೆ ಅಂತ. ಯಾಕೆಂದ್ರೆ ಬಿಗಿನರ್ಸ್ ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಮೋರ್ ದಿ ಇಂಡಿಕೇಟರ್ಸ್ ದಿ ಮೋರ್ ದಿ ಅಕ್ಯುರೇಸಿ ಅನ್ಕೊಂಡಿದ್ದಾರೆ. ಆದರೆ ಒಂದು ಪ್ರೊಫೆಷನಲ್ಗೆ ಗೊತ್ತು ದ ಮೋರ್ ದಿ ಇಂಡಿಕೇಟರ್ಸ್ ಈಕ್ವಲ್ ಟು ಮೋರ್ ದಿ ಕನ್ಫ್ಯೂಷನ್ ಅಂತ. ಸೊ ಈ ವಿಡಿಯೋಲಿ ನಾನು ಯಾಕೆ ಇಂಡಿಕೇಟರ್ಸ್ ಯೂಸ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ ಅಂತ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡರ್ ಚಾಯ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇಂಡಿಕೇಟರ್ ಇಸ್ ಫಾರ್ ಇಂಡಿಕೇಶನ್, ಇಸ್ ನಾಟ್ ಫಾರ್ ಕನ್ಫರ್ಮೇಷನ್. ಈ ಮಂತ್ರ ಮಾತ್ರ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಇಂಡಿಕೇಟರ್ಸ್ ಯೂಸ್ ಮಾಡೋ ತಪ್ಪೇನು ಅಂದ್ರೆ ಅದ್ರಲ್ಲಿ ಕೂಡ ಇಂಡಿಕೇಶನ್ ಇಟ್ಕೊಂಡು ಕನ್ಫರ್ಮೇಷನ್ ಅಂತ ಅನ್ಕೊಂಡು ಟ್ರೇಡ್ ಮಾಡೋದ್ರಿಂದಾನೇ ಲಾಸ್ ಮಾಡ್ಕೊಂತಾರೆ. ಇವಾಗ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನಿಮಗೆ ನಾನು. ಸೊ ಒಂದು 15 years ಮುಂಚೆ ನಾನೊಂದು ಬ್ರೋಕಿಂಗ್ ಆಫೀಸ್ಗೆ ಹೋಗಿದ್ದೆ. ಆ ಬ್ರೋಕಿಂಗ್ ಆಫೀಸಲ್ಲಿ ಇವಾಗಿರೋ ಥರ ಎಲ್ಲ ಇರಲ್ಲ. ಮುಂಚೆ ಎಲ್ಲ ಬ್ರೋಕಿಂಗ್ ಆಫೀಸಲ್ಲಿ ತುಂಬಾ ಟ್ರೇಡರ್ಸ್ ಅಲ್ಲೇ ಕೂತ್ಕೊಂಡು ಆಪರೇಟರ್ ಇರ್ತಾರೆ, ಅವ್ರ ಹತ್ರ ಆರ್ಡರ್ ಹೇಳ್ತಾರೆ, ಎಲ್ಲ ಟ್ರೇಡ್ಸ್ನು ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಆ ಥರ ಸಿಚುವೇಶನ್ ನಾನು ಒಳಗೆ ಹೋಗ್ತೀನಿ. ಒಳಗೆ ಹೋಗಿ ನೋಡೋವಾಗ ಏನು ಅಂದರೆ ದೊಡ್ಡ ದೊಡ್ಡ ಸ್ಕ್ರೀನ್ಸ್ ಎಲ್ಲ ಇಟ್ಟಿದ್ದಾರೆ. ಆ ಸ್ಕ್ರೀನ್ಸಲ್ಲಿ ನೋಡಿದ್ರೆ ಚಾರ್ಟ್ ಇದೆ. ಆ ಚಾರ್ಟಲ್ಲಿ ಬಂದು MCETSಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ. ಫುಲ್ಲಾಗಿ ಇಂಡಿಕೇಟರ್ಸ್ ಹಾಕಿದ್ದಾರೆ. ಆ ಇಂಡಿಕೇಟರಲ್ಲಿ ಯಾವುದೋ ಒಂದು ಇಂಡಿಕೇಟರು ಹೆಸರು ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಆ ಇಂಡಿಕೇಟರ್ ಹೇಗಿರುತ್ತೆ ಅಂದರೆ 3, 2, 1 ಅಂತ ಒಂದು ನಂಬರ್ಸ್ ಮಾತ್ರ ತೋರಿಸ್ತಾ ಇರ್ತಾರೆ. 3 ಅಂದರೆ ಒಂದು ಯೆಲ್ಲೋ ಕಲರ್ ದೊಡ್ಡದಾಗಿ, 3 ಅಂತ ಬರುತ್ತೆ, 1 ಅಂದರೆ ರೆಡ್ ಕಲರಲ್ಲಿ ಬರುತ್ತೆ. ಸೊ ಈ ಇಂಡಿಕೇಟರ್ ಇಟ್ಕೊಂಡು ತುಂಬ ಜನ ಟ್ರೇಡ್ ಮಾಡ್ತಾ ಇದ್ರು. ಸರಿ ಏನಪ್ಪ ಇದು ಅಂತ ನೋಡೋಣ ಅಂತ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ನೋಡೋವಾಗಲೇ ಗೊತ್ತಾಯಿತು. ಅದನ್ನು ನಾನು ಕೇಳ್ತೀನಿ, ಸರ್ ಏನಿದು, ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ಸರ್ ಇದು 3 ಹಾಕಿದ್ರೆ ಸೆಲ್ ಮಾಡಬೇಕು, 1 ಬಂತು ಅಂದರೆ ಇಂಡಿಕೇಟರ್ ಬರುತ್ತೆ, 1 ಬಂತು ಅಂದರೆ ತಕ್ಷಣ ಬೈ ಮಾಡಬೇಕು, ಮಾರ್ಕೆಟ್ ಇವಾಗ ಏರತ್ತೆ ಅಂತ. ಕೆಳಗೆ ಬಂದರೆ 1 ಬರುತ್ತೆ, ಮೇಲ್ ಅಂದರೆ ಸೆಲ್ ಅಂದರೆ 3 ಬರುತ್ತೆ. ಸರಿ ಓಕೆ ಅಂದ್ಬಿಟ್ಟು ನಾನು ಲೈವ್ ಆಗಿ ಮಾರ್ಕೆಟ್ನ ನೋಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ 3 ಬರುತ್ತೆ, 3 ಅನ್ನೋ ನಂಬರ್ ಬರುತ್ತೆ. ತಕ್ಷಣ ಎಲ್ಲರೂ ಆಪರೇಟರ್ ಹತ್ರ ಹೋಗಿ ಸೆಲ್ 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 ಅಂತ ಹೇಳ್ತಾರೆ. ಸೆಲ್ ಮಾಡಿಬಿಟ್ರು. ಆದರೆ ಮಾರ್ಕೆಟ್ ಏನಾಗುತ್ತೆ, ಸ್ವಲ್ಪ ಆಗಿ ಮತ್ತೆ ಮೇಲೆ ಏರಕ್ಕೆ ಶುರು ಆಗುತ್ತೆ. ಮೇಲೆ ಏರಕ್ಕೆ ಶುರು ಆದಾಗ ಎಲ್ಲರಿಗೂ ಟೆನ್ಷನ್ ಆಗಕ್ಕೆ ಶುರು ಆಗುತ್ತೆ. ಏನಪ್ಪ ಇದು, ಮಾರ್ಕೆಟ್ ಏರ್ತಾ ಇದೆಯಲ್ಲ, ಸೆಲ್ ತಾನೇ ಆಗಬೇಕು ಅಂತ ನೋಡಿದ್ರೆ ಮೇಲೆ ಏರಿ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಅಲ್ಲಿ ಇವರು ಹಾಕಿದ್ರಿಂದ ಸ್ವಲ್ಪ ಸ್ಟಾಪ್ ಲಾಸ್ ಹೊಡೆದು ಮತ್ತೆ ಅಲ್ಲಿಂದ ಕೆಳಗೆ ಇರಿತಾ ಇದೆ. ಅಯ್ಯಯ್ಯೋ ಸ್ಟಾಪ್ ಲಾಸ್ ಹೊಡಿತಲ್ಲ, ಏನಪ್ಪ ಇದು ಅಂತೆಲ್ಲ ಯೋಚನೆ ಮಾಡ್ತಿರುವಾಗ ಸರಿ ಮತ್ತೆ ಬಂದು ಚಾರ್ಟಲ್ಲಿ ನೋಡ್ತಾರೆ. ಚಾರ್ಟಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆ 3 ಬಂದು ಇವಾಗ 100 ರೂಪಾಯಿಲಿ ಒಂದು 3 ಅಲ್ಲಿ ಇಂಡಿಕೇಶನ್ ಬಂದಿದೆ. 110ಕ್ಕೆ ಹೋಗಿ ಮತ್ತೆ 100ಕ್ಕೆ ಬರ್ತಾ ಇದೆ ಅನ್ಕೊಳ್ಳಿ. ಇವಾಗ ಆ 3 ಆ 100ರಲ್ಲಿ ಹಾಕಿದ್ದು ಡಿಸಿಪೇರ್ ಆಗಿಬಿಡುತ್ತೆ. ಇವಾಗ ಎಲ್ಲೋಗುತ್ತೆ ಅಂತ ನೋಡಿದ್ರೆ 110ರಲ್ಲೇ ಆ 3 ಬಂದಿರೋ ಥರ ತೋರಿಸುತ್ತೆ. ಸೊ ಇದೇ ರೀಪೇಂಟೆಡ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ. ಅವಾಗ ಒಂದು ಜಾಗದಲ್ಲಿ ನಿಮಗೆ ತೋರಿಸುತ್ತೆ ಸೆಲ್ ಅಂತ. ಅದಾದ್ಮೇಲೆ ಮಾರ್ಕೆಟ್ ಸೆಲ್ ಆಗಿ ಎಲ್ಲಿಗೆ ಬಂದು ಕೆಳಗೆ ಬೀಳತ್ತೋ ಅಲ್ಲಿಗೆ ಬಂದು ರೀಪೇಂಟ್ ಮಾಡಿ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಅದೇ ಥರ ಕೆಳಗೆ ಬೈ ತೋರಿಸುತ್ತೆ. ಇನ್ನು ಕೆಳಗೆ ಹೋಯ್ತು ಅಂದರೆ ಮತ್ತೆ ಏನು ಮಾಡುತ್ತೆ ಮಾರ್ಕೆಟು, ಆ ಜಾಗದಿಂದ ಒಂದು ಕೆಳಗೆ ಹೋಗಿ ಅಲ್ಲಿಂದ ಬೈ ಅಂತ ತೋರಿಸುತ್ತೆ. ಆದರೆ ಈ ಇಂಡಿಕೇಟರ್ಸ್ ಮಾರೋರು ಏನು ಮಾಡ್ತಾರೆ ಅಂತ ನೋಡಿದ್ರೆ ಎಂಡ್ ಆಫ್ ದಿ ಡೇ ರಿಪೋರ್ಟ್ ತೋರಿಸ್ತಾರೆ. ರಿಪೋರ್ಟಲ್ಲಿ ಏನಿರುತ್ತೆ ಅಂದರೆ ಕರೆಕ್ಟಾಗಿ ಟಾಪಲ್ಲಿ 3, ಬಾಟಮಲ್ಲಿ 1, ಆ ಜಾಗದಲ್ಲೆಲ್ಲ ನೀವು ಬೈ ಸೆಲ್ ಮಾಡಿದ್ರೆ ಪ್ರಾಫಿಟ್ ಮಾಡ್ಕೋತೀರಾ ಅನ್ನೋ ಥರ ಹೇಳ್ತಾರೆ. ಇದನ್ನು ನೋಡ್ಬಿಟ್ಟೆ ತುಂಬ ಜನ ಹೋಗಿ 500 ರೂಪಾಯಿಗೆ, 250 ರೂಪಾಯಿಗೆ, 1000 ರೂಪಾಯಿಗೆ ಈ ಇಂಡಿಕೇಟರ್ನ ತೊಗೊಂಡು ಟ್ರೇಡ್ ಮಾಡೋ ಹೆಸರಲ್ಲಿ ಲಾಸ್ ಮಾಡ್ಕೊತಾರೆ. ಸೊ ದೀಸ್ ಆರ್ ಕಾಲ್ಡ್ ರೀಪೇಂಟೆಡ್ ಇಂಡಿಕೇಟರ್. ಸೊ ಮೊದಲು ಕರೆಕ್ಟಾಗಿ ಒಂದು ತಿಳ್ಕೊಳ್ಳಿ, ಈ ಇಂಡಿಕೇಟರ್ ಪ್ರಾಫಿಟ್ ಕೊಡೋಕ್ಕಾಗತ್ತೆ ಅಂದರೆ ಗೋಲ್ಡ್ಮನ್ ಸ್ಯಾಕ್ಸ್, ಸ್ಯಾಕ್ಸೋ ಬ್ಯಾಂಕು, JP ಮಾರ್ಗನ್ ಈ ಥರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವರು ಇದೊಂದು ಇಂಡಿಕೇಟರ್ ಮಾತ್ರ ತೊಗೊಂಡು ಒಂದು 10,000 ಜನ 20,000 ಜನ ಇಟ್ಕೊಂಡು ಟ್ರೇಡಿಂಗ್ ಫ್ಲೋರ್ ಹಾಕಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಟ್ರೇಡರಾಗಿ ಚೇಂಜ್ ಮಾಡಿ ಅವ್ರಿಗೆ ಫಂಡ್ ಕೊಟ್ಟು ಟ್ರೇಡ್ ಮಾಡೋಕ್ಕೆ ಮಾಡಿಸೋದು ಬಿಟ್ಟು ಎಲ್ಲರನ್ನೂ ಮನೆಗೆ ಕಳಿಸಿ ಬರೀ ಒಂದು ಇಂಡಿಕೇಟರ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ವಾ? ಯಾಕೆ ಅದನ್ನು ಮಾಡೋದಿಲ್ಲ? ಸೊ ಕರೆಕ್ಟಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಅಂದ್ಕೊಂಡಿದ್ದೀವಿ ಇಂಡಿಕೇಟರ್ಸ್ ಎಲ್ಲ ಹೊಸದಾಗಿ ಯಾರೋ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಮುಕ್ಕಾಲ್ವಾಸಿ ಜಾಸ್ತಿ ಇಂಡಿಕೇಟರ್ಸ್ ಇನ್ಸ್ಟಿಟ್ಯೂಷನ್ನೇ ಕ್ರಿಯೇಟ್ ಮಾಡಿ ಆಚೆ ಬಿಡ್ತಾರೆ. ಯಾಕೆಂದರೆ ಟು ಕನ್ಫ್ಯೂಸ್ ದಿ ರಿಟೇಲ್ ಟ್ರೇಡರ್ಸ್. ಒಂದು ರಿಟೇಲ್ ಟ್ರೇಡರ್ ಲಾಸ್ ಮಾಡಿದ್ರೇ ಇನ್ಸ್ಟಿಟ್ಯೂಷನ್ಗೆ ಪ್ರಾಫಿಟ್. ಆವಾಗ ಈ ಇಂಡಿಕೇಟರ್ಸ್ ಕ್ರಿಯೇಟ್ ಮಾಡಿ ಆಚೆ ಬಿಡೋದೇ ಯಾರು ಅಂತ ನೋಡಿದ್ರೆ ಇನ್ಸ್ಟಿಟ್ಯೂಷನ್ನೇ ತುಂಬ ಜಾಗದಲ್ಲಿ. ಆದರೆ ನಮ್ಮ ಜನರು ಏನು ಅನ್ಕೊಂತಾರೆ, ಹೊಸದಾಗಿ ದೊಡ್ಡ ಇನ್ಸ್ಟಿಟ್ಯೂಷನ್ ಬಿಟ್ಟಿದ್ದಾರೆ, ಒಳ್ಳೆ ಪ್ರಾಫಿಟ್ ಮಾಡೋ ಇಂಡಿಕೇಟರ್ಸ್ನ ಯಾಕ್ರಿ ಆಚೆ ಬಿಡಬೇಕು? ಒಂದು ನೀವು ಪ್ರಾಫಿಟ್ ಮಾಡಿದ್ರೆ ಅವ್ರಿಗೇನು ಲಾಭ? ನೀವು ಲಾಸ್ ಮಾಡ್ಕೊಂಡ್ರೇ ಒಂದು ಇನ್ಸ್ಟಿಟ್ಯೂಷನ್ಗೆ ಪ್ರಾಫಿಟ್ಟು. ಸೊ ಈ ಥರ ಇಂಡಿಕೇಟರ್ಸ್ ಮಾಡಿ ಆಚೆ ಬಿಟ್ಬಿಡ್ತಾರೆ. ಸರ್ ಆಚೆ ಬಿಟ್ಟಾಗ ನಮ್ಮ ಜನರು ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಅಪ್ಪ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ನು ಈ ಇಂಡಿಕೇಟರ್ನೇ ಯೂಸ್ ಮಾಡಿದ್ರು ಅಂತ ನಾವು ಟ್ರೇಡ್ ಮಾಡಿ ನಾವು ಲಾಸ್ ಮಾಡ್ಕೊಂಡಾಗ ದೇ ವಿಲ್ ಬಿ ಮೇಕಿಂಗ್ ಪ್ರಾಫಿಟ್ಸ್. ಸೊ ದಟ್ ಈಸ್ ವೈ ಇದರಿಂದ ನಾನು ಇಂಡಿಕೇಟರ್ಸ್ ಯೂಸ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ನನಗೇನು ಅರ್ಥ ಆಯಿತು ಅಂದರೆ ಇಂಡಿಕೇಟರ್ ಇಟ್ಕೊಂಡು ನಾವು ಪ್ರಾಫಿಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ದೆನ್ ಐ ಸ್ಟಾರ್ಟೆಡ್ ಅನಲೈಸಿಂಗ್ ಚಾರ್ಟ್ಸ್. 15 years ಮುಂಚೆ ಇದನ್ನೆಲ್ಲ ನೋಡಿದ ಮೇಲೆ ನಾನೇನು ಡಿಸೈಡ್ ಮಾಡಿದೆ ಅಂದರೆ, ಸರಿ ಏನೋ ಒಂದಿದೆ ಇದು ನಾವು ಕಲ್ತ್ಕೊಬೇಕು ಅಂತಲೇ 15 years ಮುಂಚೆ ನಾನು ಚಾರ್ಟ್ ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ. ಚಾರ್ಟಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇಲ್ಲ ಒಂದು ಟ್ರೆಂಡ್ ಲೈನ್ ಆಗಿರ್ಬೋದು, ಫಿಬೊನಾಚಿ ಆಗಿರ್ಬೋದು, ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ಅನಲೈಸ್ ಮಾಡೋಕ್ಕೆ ಶುರು ಮಾಡಿ ಪ್ರೈಸ್ ಆ್ಯಕ್ಷನ್ ಹೇಗೆ ಮಾರ್ಕೆಟ್ ವರ್ಕ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋವಾಗ ನನಗೊಂದು ಅರ್ಥ ಆಯಿತು. ಏನು ಅಂದರೆ ಮಾರ್ಕೆಟ್ ಪ್ರೈಸ್ ಆ್ಯಕ್ಷನಿಂದನೇ ವರ್ಕ್ ಆಗ್ತಾ ಇರೋದು ಅಂತ.
ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಕೆಲವು ಎಕ್ಸಾಂಪಲ್ಸ್ ತೋರಿಸ್ತೀನಿ, ಹೇಗೆ ಪ್ರೈಸ್ ಆ್ಯಕ್ಷನು ಒಂದು ಇಂಡಿಕೇಟರ್ ವರ್ಕ್ ಆಗುತ್ತೆ ಅಂತ ಇದು ಇಟ್ಕೊಂಡು ನೀವೇ ಜಡ್ಜ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ರೈಸ್ ಆ್ಯಕ್ಷನ್ಗೂ ಒಂದು ಇಂಡಿಕೇಟರ್ಗೆ ಇರೋ ಡಿಫ್ರೆನ್ಸ್ನ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಬಂದು ಒಂದು ಗಾಟ್ಲಿ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇದು ಒಂದು ಅಡ್ವಾನ್ಸ್ ಟ್ರೈನಿಂಗಲ್ಲಿ ಬಂದು ನಾವು ಹೇಳ್ಕೊಡೋ ಒಂದು ಪ್ಯಾಟರ್ನ್, ಗಾಟ್ಲಿ ಪ್ಯಾಟರ್ನ್. ಈ ಗಾಟ್ಲಿ ಪ್ಯಾಟರ್ನ್ ಫಾರ್ಮ್ ಆಗಿ ಮಾರ್ಕೆಟು ಮೇಲ್ ಹೋಗುತ್ತೆ, ಅದರ ಟಾರ್ಗೆಟ್ಸ್ ಏನಂತ ನಮಗೆಲ್ಲ ಗೊತ್ತಾಗಿದೆ. ಆದರೆ ಇಲ್ಲಿ RSI ಸ್ಟೊಕ್ಯಾಸ್ಟಿಕ್ಸ್ ಏನು ತೋರಿಸ್ತಾ ಇದೆ, ಓವರ್ ಬಾಟ್. ಇವಾಗ RSI ಸ್ಟೊಕ್ಯಾಸ್ಟಿಕ್ಸ್ ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡೋರು ಏನು ಮಾಡ್ತಾರೆ, ಓಕೆ ಇಲ್ಲಿಂದ ಏರ್ತು, ಇಲ್ಲಿ ಓವರ್ ಬಾಟ್ ಅಂತ ಹೋಗಿ ಇಲ್ಲಿ ಒಬ್ರು ಸೆಲ್ ಹೊಡೆದಿದ್ರೆ ನೆಕ್ಸ್ಟ್ ಕ್ಯಾಂಡಲಿಂದ ಮಾರ್ಕೆಟ್ ಏನಾಗಕ್ಕೆ ಶುರು ಆಯಿತು, ಮೇಲ್ ಹೋಗೋಕ್ಕೆ ಶುರು ಆಯಿತು. ಇವಾಗ ಏನು ಸಮಸ್ಯೆ ಅಂದರೆ RSI ಸ್ಟೊಕ್ಯಾಸ್ಟಿಕ್ಸ್ ಇದಕ್ಕೆ ಮುಂಚೆ ಇರೋ ಕ್ಯಾಂಡಲ್ಸ್ನೆಲ್ಲ ರೆಕಗ್ನೈಸ್ ಮಾಡಿದೆ, ಬಿಟ್ರೆ ಪ್ಯಾಟರ್ನ್ನ ರೆಕಗ್ನೈಸ್ ಮಾಡಿಲ್ಲ. ಅದೇ ಪ್ರೈಸ್ ಆಕ್ಷನ್ ಬಂದು ಇಲ್ಲಿರೋ ಗಾಟ್ಲಿ ಪ್ಯಾಟರ್ನ್. ಇವಾಗ ನಮಗೆ ಬಂದು ಒಂದು 80 years ಮುಂಚೆ HM ಗಾಟ್ಲಿ ಅನ್ನೋರು ಈ ಥರ ಒಂದು ಪ್ಯಾಟರ್ನ್ಸ್ ಇದೆ ಅಂತ ಹೇಳಿ, ಬ್ಯಾಟ್ ಪ್ಯಾಟರ್ನ್ ಆಗಿರ್ಬೋದು, ಈ ಥರ ತುಂಬ ಪ್ಯಾಟರ್ನ್ಸ್ನ ಬಂದು ಅವ್ರು ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಏನು ಮಾಡಿದರೆ ಇವಾಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ನನ್ನ 15 years ಆಫ್ ಎಕ್ಸ್ಪೀರಿಯನ್ಸು ಅದರಲ್ಲಿ ನಾನು ಹಾಕಿ ಇದರಲ್ಲಿ ಏನೇನು ರೂಲ್ಸ್ ಫಾರ್ಮ್ ಮಾಡಿದ್ರೆ ನಮಗೆ ವರ್ಕ್ ಆಗುತ್ತೆ ಅಂತ ನಾವು ಅದನ್ನು ಯೂಸ್ ಮಾಡ್ತಾ ಇರೋದು. ಇವಾಗ ಇದನ್ನು ಯೂಸ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ, ಓಕೆ ಇಲ್ಲಿ ಗಾಟ್ಲಿ ಪ್ಯಾಟರ್ನು ನೆಕ್ಸ್ಟ್ ಇಸ್ ದೂರ ಹೋಗುತ್ತೆ ಅಂತ. ಆದರೆ ಇದು ಬರೀ ನಾವು RSI ಸ್ಟೊಕ್ಯಾಸ್ಟಿಕ್ಸ್ ಮಾತ್ರ ಇಟ್ಕೊಂಡು ಯೂಸ್ ಮಾಡಿದ್ರೆ ಕೊನೆಯಲ್ಲಿ ಲಾಸೇ ಆಗಿರುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ಇದು ಬಂದು ನಾವು ಡೈಮಂಡ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇದು ಒನ್ ಆಫ್ ದಿ ಅಡ್ವಾನ್ಸ್ ಪ್ಯಾಟರ್ನ್ಸಲ್ಲಿ ಇದು ಡೈಮಂಡ್ ಪ್ಯಾಟರ್ನ್. ಈ ಡೈಮಂಡ್ ಪ್ಯಾಟರ್ನ್ ಇವಾಗ 3 ಲೆವೆಲ್ಸ್ ಆಫ್ ಟಾರ್ಗೆಟ್ ಎಲ್ಲಿ ಬರುತ್ತೆ ಅಂತ ಫಿಕ್ಸ್ ಮಾಡಿದ್ದೀವಿ. ಇವಾಗ ಮೇಲಿಂದ ಸೆಲ್ ಆಗುವಾಗ ಅದು ಇಲ್ಲೇನು ತೋರಿಸ್ತಾ ಇದೆ ನೋಡಿ, ಇಲ್ಲಿ ಫುಲ್ಲಾಗಿ ಓವರ್ ಸೋಲ್ಡ್. ಇವಾಗ ಮೇಲಿಂದಾನೇ ಒಬ್ಬರು ಓವರ್ ಸೋಲ್ಡ್ ಅಂತ ಬೈ ಅಂತ ಮಾಡ್ಕೊಂಡು ಕೆಳಗೆ ಬರ್ತಾನೆ ಇದ್ರೆ ಕೊನೆ ಕಂಪ್ಲೀಟಾಗಿ ಲಾಸ್ ಆಗಿರುತ್ತೆ ಅವ್ರಿಗೆ. ಸೊ ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರೈಸ್ ಆಕ್ಷನ್. ಮೊದಲು ಮಾರ್ಕೆಟಲ್ಲಿ ಏನೇನೆಲ್ಲ ಪ್ರೈಸ್ ಆಕ್ಷನು, ನಿಮಗೆ ಏನೇನೆಲ್ಲ ಪ್ಯಾಟರ್ನ್ಸ್ ಇದೆ ಅಂತ ತಿಳ್ಕೊಂಡ್ರೇನೆ ಇದು ಬಂದು ಜಸ್ಟ್ ಒಂದು ಇಂಡಿಕೇಶನ್ ಅಷ್ಟೇ. ಇಲ್ಲಿ ಬಾಟಮ್ಗೆ ಬಂತು, ಇವಾಗ ಈ ಇಂಡಿಕೇಟ್ರು ಏನು ಹೇಳ್ತಾ ಇದೆ, ಇಲ್ಲೂ ಬಂದು ಓವರ್ ಸೋಲ್ಡ್ ತೋರಿಸ್ತಾ ಇದೆ, ಇಲ್ಲಿಂದಾನೇ ಓವರ್ ಸೋಲ್ಡ್ ತೋರಿಸಿದೆ, ಇಲ್ಲೂ ಓವರ್ ಸೋಲ್ಡು. ಆದರೆ ಪ್ಯಾಟರ್ನ್ ಕಂಪ್ಲೀಷನಲ್ಲಿ ಮಾರ್ಕೆಟ್ ಮತ್ತೆ ಮೇಲ್ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಇಂಡಿಕೇಟ್ರು ಜೊತೆ ಸೇರಿಸುವಾಗ ಇಂಡಿಕೇಶನ್ ನಮ್ಗೆ ಇನ್ನೂ ಸ್ವಲ್ಪ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರೋದು ಬಿಟ್ರೆ ಇದು ಒಂದು ಮೇನ್ ಡಿಶ್ಗೆ ಸೈಡ್ ಡಿಶ್ ಅಷ್ಟೇ, ಮೇನ್ ಡಿಶ್ ಅಲ್ಲ, ಅದರ್ಥ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡಿದ್ರೆ ಇದು ಬಂದು ಪೆನೆಂಟ್ ಅಂತ ಒಂದು ಫಾರ್ಮೇಷನ್ ಇದೆ. ಪೆನೆಂಟ್ ಫಾರ್ಮೇಷನ್ ಮುಗಿಸಿ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ. ಆದರೆ ಮಾರ್ಕೆಟ್ ಏನು ಮಾಡ್ತಾ ಇದೆ, ಇಲ್ಲಿ ಬಂದು RSI ಸ್ಟೊಕ್ಯಾಸ್ಟಿಕ್ಸು ನಿಮಗೆ ಓವರ್ ಸೋಲ್ಡ್ ಅಂತ ಕೆಳಗೆ ಹೋಗ್ತಾನೆ ಇದೆ. ಇವಾಗ ನಾರ್ಮಲ್ ಆಗಿ ಒಂದು ರಿಟೇಲ್ ಟ್ರೇಡರು ಏನು ಗೊತ್ತಿಲ್ಲದೆ ಬರೀ ಇದನ್ನ ಮಾತ್ರ ಇಂಡಿಕೇಶನ್ ಇದೆ, ಕೆಳಗೆ ಬಂದರೆ ಬೈ ಮಾಡು, ಮೇಲ್ ಬಂದರೆ ಸೆಲ್ ಮಾಡು ಅಂದರೆ ಏನಾಗುತ್ತೆ, ಲಾಸಲ್ಲಿ ಹೋಗ್ತಾನೆ ಇರ್ತಾರೆ. ನೆಕ್ಸ್ಟ್ ನೋಡಿದ್ರೆ ಇದು ಬಂದು ನಾವು ವಿ ಕಾಲ್ ಇಟ್ ಆಸ್ ವೆಜ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇವಾಗ ವೆಜ್ ಪ್ಯಾಟರ್ನಲ್ಲಿ ಫಾರ್ಮ್ ಆಗಿದೆ, ಬ್ರೇಕ್ಔಟ್ ಆಯಿತು ಅಂದರೆ ಟಾರ್ಗೆಟ್ ಒಳಗೆ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲೇನು ಕೊಟ್ಟಿದೆ, ಮೇಲೆ ನಿಮಗೆ ಇದು ಬ್ರೇಕ್ಔಟ್ ಆಗಿದ ತಕ್ಷಣವೇ ಓವರ್ ಸೋಲ್ಡ್ ಪೊಸಿಷನ್ಗೆ RSI ಸ್ಟೊಕ್ಯಾಸ್ಟಿಕ್ಸ್ ಹೋಯಿತು. 2 ಕನ್ಫರ್ಮೇಷನ್, ಓಕೆ ನೆಕ್ಸ್ಟ್ ಬೈ ಅಂತಾರೆ. ಹೊಡೆದಿದ ತಕ್ಷಣ ಏನಾಗುತ್ತೆ, ಮಾರ್ಕೆಟ್ ಕಂಪ್ಲೀಟಾಗಿ ಕೆಳಗೆ ಬರ್ತಾನೆ ಇರುತ್ತೆ. ಸೊ ಇದಕ್ಕೆಲ್ಲ ಪ್ರಾಬ್ಲಮ್ ಏನು ಅಂತ ನೋಡಿದ್ರೆ, ಪ್ರೈಸ್ನ ಪ್ರಾಪರ್ ಆಗಿ ಪ್ರೆಡಿಕ್ಟ್ ಮಾಡದೆ ಬರೀ ಇಂಡಿಕೇಟರ್ನ ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡೋದು. ಸೊ ಫಸ್ಟ್ ಥಿಂಗ್ ಇಸ್, ಒಂದು ಮಾರ್ಕೆಟ್ನ ಪ್ರೈಸ್ ಯಾವುದ್ರೊಳಗೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಸೊ ಇದರಿಂದಾನೇ ಒಂದು ಸ್ಟೇಜಿಗೆ ಮೇಲೆ ನಾನು 15 years ಈ ಚಾರ್ಟ್ಸ್ನ ನೋಡಿ ಅದಕ್ಕಿರೋ ರೂಲ್ಸ್ನ ಫಾರ್ಮ್ ಮಾಡಿ ಮುಗಿಸಿದ ಮೇಲೆ ಈ ಚಾರ್ಟ್ಸಲ್ಲಿ ಮಾರ್ಕೆಟ್ ನೆಕ್ಸ್ಟ್ ಏನು ಮಾಡುತ್ತೆ, ಒಂದು ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಈ ಚಾರ್ಟ್ಸೇ ತೋರಿಸ್ಕೊಟ್ಬಿಡುತ್ತೆ. ಅದಕ್ಕೋಸ್ಕರನೇ ಆ ಗ್ರೇಟ್ ವರ್ಡ್ ಹಿಸ್ಟ್ರಿ ರಿಪೀಟ್ಸ್ ಇಟ್ಸೆಲ್ಫ್ ಅಂತ ಹೇಳ್ತಾರೆ. ಸೊ ಮುಂಚೆ ನಡೆದಿದ್ದೆ ಮತ್ತೆ ನಡೆಯುತ್ತೆ. ಸೊ ಮುಂಚೆ ಏನು ನಡೀತು, ಆ ಪ್ಯಾಟರ್ನ್ ಏನು ಕೊಡ್ತು, ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಗೊತ್ತಾಯಿದ್ರೆ ಫ್ಯೂಚರಲ್ಲಿ ಮಾಡುವಾಗ ಈಸಿಯಾಗಿ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ. ಸೊ ಇದರಿಂದಾನೇ ನಾವು ಟ್ರೇಡ್ ಅಚೀವರ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ 15 years ಆಫ್ ಎಕ್ಸ್ಪೀರಿಯನ್ಸ್ನ ಬಂದು ಒಂದು 14 subjects ಆಫ್ ಟೆಕ್ನಿಕಲ್ ಅನಾಲಿಸಿಸ್ನ ಒಂದು ಸಿಲೆಬಸ್ ಆಗಿ ರೆಡಿ ಮಾಡಿ ಒಂದು ಪ್ರಾಪರ್ ಟ್ರೇಡಿಂಗ್ ಫ್ಲೋರ್ ಸೆಟಪ್ ಜೊತೆ ಒಂದು ಪ್ರಾಪರ್ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ನೋಡಿದ್ರೆ ಮೋರ್ ದೆನ್ 7,000 ಸ್ಟೂಡೆಂಟ್ಸ್ ವಿ ಹ್ಯಾವ್ ಟ್ರೈನ್ಡ್. ನಮಗೆ ಟ್ರೇಡಿಂಗ್ ಫ್ಲೋರ್ ಏನೋ ಒಂದು ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಥರನೋ ಇಲ್ಲ ಒಂದು ವಿಡಿಯೋ ಇಟ್ಕೊಂಡು ಹೇಳ್ಕೊಡೋ ಥರ ಅಲ್ಲ, ಒಂದು ಪ್ರಾಪರ್ ಆಗಿ ಇನ್ಫ್ರಾಸ್ಟ್ರಕ್ಚರ್. ಯಾಕೆಂದರೆ ಒಂದು ಟ್ರೇಡರ್ ಅಂದರೆ ಡಿಸಿಪ್ಲಿನ್ ಬೇಕು. ಅದೇ ಟೈಮಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರು ಏನು ಹೇಳೋದು, ನಿಮಗೆ ಒಂದು ಈಕೋಸಿಸ್ಟಮ್ ಇದ್ರೇ ಅವರಿಂದ ಫ್ರೀಯಾಗಿ ಕಲ್ತ್ಕೊಳ್ಳೋಕ್ಕಾಗತ್ತೆ. ಸೊ ಜಸ್ಟ್ ಮನೇಲಿ ಕೂತ್ಕೊಂಡು ಸಿಸ್ಟಮಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ನೋಡಿಕೊಂಡು ಟ್ರೇಡ್ ಮಾಡಬೇಕಂದ್ರೆ ನಾವು ಮಾಡೋ ತಪ್ಪು ಕರೆಕ್ಟ್ ಅಂತ ಹೇಳೋಕ್ಕೂ ಯಾರು ಇರೋದಿಲ್ಲ. ಸೊ ಒಂದು ಡಿಸಿಪ್ಲಿನ್ ಆಗಲಿ ಒಂದು ಪ್ರಾಪರ್ ಮೆಂಟರು ಬೇಕು ಅಂತ ಒಂದು ಟ್ರೇಡಿಂಗ್ ಫ್ಲೋರ್ ಸೆಟಪ್ ಜೊತೆ ಟ್ರೇಡಿಂಗ್ ಫ್ಲೋರ್ ಸೆಟಪ್ ಕೊಡೋದಕ್ಕೆ ರೀಸನ್ ಏನು ಅಂದರೆ ನಮ್ಮ ಸಬ್ಜೆಕ್ಟ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಅದಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಸ್ ಓದಿದ ಮೇಲೆ ನಮ್ಮ ಹತ್ರನೇ ಬಂದು ಟ್ರೇಡ್ ಮಾಡ್ಕೊಬೋದು. ಬೇರೆ ಕಡೆ ಏನು ಮಾಡ್ತಾರೆ, ಮುಗಿಸಿದ ತಕ್ಷಣ ಒನ್ ಡೇ ಕ್ಲಾಸ್ ಕೊಟ್ಬಿಟ್ಟು ಹೋಟ್ಲಿಂದ ಕಳಿಸ್ಬಿಡ್ತಾರೆ. ನಾವು ಆ ಥರ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಸಬ್ಜೆಕ್ಟ್ ಸ್ಟ್ರಾಂಗು, ಆದಷ್ಟು ಮುಗಿಸಿ ಒಂದು ಪ್ರೊಫೆಷನಲ್ ಟ್ರೇಡರ್ ಆಗಿ ಜನರನ್ನ ಕ್ರಿಯೇಟ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋದು. ಸೊ ಇನ್ ಕೇಸ್ ನೀವು ಒಂದು ಸೀರಿಯಸ್ ಆಗಿ ಟ್ರೇಡರ್ ಆಗಿ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ವಿ ಆರ್ ಟ್ರೇಡ್ ಅಚೀವರ್ಸ್, ವಿ ಟೀಚ್ ಪೀಪಲ್. ಸೊ ನಮ್ಮ ಬ್ರಾಂಚಸ್ ಚೆನ್ನೈ, ಕೊಯಂಬತ್ತೂರು, ಮಧುರೈ ಆ್ಯಂಡ್ ಬ್ಯಾಂಗ್ಳೂರಲ್ಲಿ 4 ಜಾಗದಲ್ಲೂ ಬ್ರಾಂಚಸ್ ಇದೆ ವಿತ್ ಟ್ರೇಡಿಂಗ್ ಫ್ಲೋರ್ ಸೆಟಪ್ ಜೊತೆ ಇದೆ. ಇನ್ ಕೇಸ್ ನೀವು ನಮ್ಮ ಅಕಾಡೆಮಿಲಿ ಜಾಯಿನ್ ಮಾಡಿ ಪ್ರೊಫೆಷನಲ್ ಟ್ರೇಡರ್ ಆಗಿ ಚೇಂಜ್ ಆಗಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ they'll give you all the details, right? ಸೊ ಇವಾಗ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ
ಇದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಬಂದು ನಾವು ನಮ್ಮ ಉಲ್ಫಿ ವೇವ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ನಾರ್ಮಲ್ ಪ್ಯಾಟರ್ನ್ ಅಲ್ಲದೆ ಉಲ್ಫಿ ವೇವ್ ಪ್ಯಾಟರ್ನ್, ಅದಕ್ಕಿರೋ ರೂಲ್ಸ್ ಎಲ್ಲ ಫಾರ್ಮ್ ಮಾಡಿ ಮಾಡುವಾಗ ಈ ಉಲ್ಫಿ ವೇವ್ ಪ್ಯಾಟರ್ನ್ ಪ್ರಕಾರ ಇದು ಇನ್ನೂ ಕೆಳಗೆ ಹೋಗುತ್ತೆ ಅಂತ ನಮಗೆ ಗೊತ್ತು. ಆದರೆ ಮಾರ್ಕೆಟ್ ಏನಾಗ್ತಿದೆ, ಓವರ್ ಸೋಲ್ಡ್ ಅಂತ ತೋರಿಸಿ ಇಲ್ಲೇ ಬಂದು ಓಕೆ ಡಬಲ್ ಬಾಟಮ್ ಬಂದಾಯಿತು, ಇವಾಗ ಬೈ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಈ ಉಲ್ಫಿ ವೇವ್ ಪ್ರಕಾರ ಇನ್ನೂ ಟಾರ್ಗೆಟ್ ಕೆಳಗೆ ಎಕ್ಸ್ಟೆಂಡ್ ಆಗಿ ಹೋಗ್ತಾ ಇದೆ. ಸೊ ಈ ಥರ ವಿಷಯಗಳೆಲ್ಲ ನಾವು ರೂಲ್ಸ್ನ ಫಾರ್ಮ್ ಮಾಡಿ ವಿ ಆರ್ ಟ್ರೈಂಗ್ ಟು ಟೀಚ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಟ್ರೇಡ್. ಸೊ ಈ ಥರ ಪ್ರೈಸ್ ಆ್ಯಕ್ಷನ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೇ ಲಾಂಗ್ ಟರ್ಮಲ್ಲಿ ಯು ಕ್ಯಾನ್ ಬಿ ಅ ಸಕ್ಸಸ್ಫುಲ್ ಟ್ರೇಡರ್. ಆಲ್ ರೈಟ್. ಸೊ ಜಸ್ಟ್ ಒಂದು ಇಂಡಿಕೇಟರ್ನ ಮಾತ್ರ ನಂಬಿ ಇನ್ಮೇಲೆ ಟ್ರೇಡ್ ಮಾಡಬೇಡಿ. ಆದರೆ ನನಗೋಸ್ಕರ ಒಂದು ವಿಷಯ ಮಾಡಿ, ಅಟ್ಲೀಸ್ಟ್ 10 ಇಂಡಿಕೇಟರ್ ಇಟ್ಕೊಂಡಿದ್ದೀರ ಅಂದರೆ ಈ ವಿಡಿಯೋ ಆದಮೇಲೆ ಒಂದು ಇಂಡಿಕೇಟರ್ 2 ಇಂಡಿಕೇಟರ್ ಕಮ್ಮಿ ಮಾಡಿಬಿಟ್ಟು 2 ಪ್ರೈಸ್ ಆ್ಯಕ್ಷನ್ ಏನು ಮಾಡುತ್ತೆ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಮೇಕ್ ಯುವರ್ ಸೆಲ್ಫ್ ಅ ಸಕ್ಸಸ್ಫುಲ್ ಟ್ರೇಡರ್ ಇನ್ ದ ಕಮಿಂಗ್ ಡೇಸ್. ಆಲ್ ರೈಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.